ನೈಸ್ ರೋಡ್ ಕಂಪನಿಯನ್ನ ಡಿಕೆ ಶಿವಕುಮಾರ್ ಅವರು ಖರೀದಿ ಮಾಡ್ತಾ ಇದ್ದಾರೆ, ದಾಖಲೆಯನ್ನ ತೋರಿಸ್ತೇನೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಕಾವ್ಯ ಹೆಗಡೆ. ರಾಜ್ಯದ ಹಾಲಿ ಮುಖ್ಯಮಂತ್ರಿಯೇ ನೈಸ್ ಕಂಪನಿಯನ್ನ ಖರೀದಿಸಲಿಕ್ಕೆ ಹೊರಟಿರುವಂತಹ ವ್ಯಕ್ತಿ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರವಾಗಿರುವಂತಹ ಆರೋಪವನ್ನು ಮಾಡಿದ್ದಾರೆ. ನೈಸ್ ಕಂಪನಿಯನ್ನ ಯಾರು ಟೇಕ್ ಓವರ್ ಮಾಡಿದ್ದಾರೆ ಅಂತ ಗೊತ್ತಿದೆ. ತಾಕತ್ತಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಜನತೆಯ ಮುಂದೆ ಬಂದು ಹೇಳಲಿ, ಸವಾಲನ್ನು ಹಾಕ್ತಾ ಇದ್ದೀನಿ ನಾನು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ನೀಡ್ತಾರೆ. ಇನ್ನು ಕೂಡ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಣ್ಣ ಸ್ವಲ್ಪ ಬೇಜಾರಲ್ಲೇ ಇದ್ದಾರೆ. ಬಿಎಂಐಸಿ ಯೋಜನೆ ಹೆಸರಿನಲ್ಲಿ ಸಾವಿರಾರು ಎಕರೆ ಲೂಟಿ ಹೊಡೆಯಲಿಕ್ಕೆ ಸಂಚನ ರೂಪಿಸಿದ್ದಾರೆ. ನಾನಿಲ್ಲಿ ಕುಳಿತು ಸಂಥೆ ಭಾಷಣವನ್ನು ಮಾಡ್ತಾ ಇಲ್ಲ, ಮುಂದಿನ ವಾರ ದಾಖಲೆ ಸಮೇತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಟೀಕೆಯನ್ನ ಮಾಡಿದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡ್ತಾ ಅವರು ಯುವಕರನ್ನ ಉದ್ದೇಶಿಸಿ ಮಾತನಾಡ್ತಾ ರಾಜ್ಯದ ಈಗಿನ ಮುಖ್ಯಮಂತ್ರಿ ನೈಸ್ ಅಕ್ರಮದಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ಇದು ನನ್ನ ಮಾತಲ್ಲ, ಕುಮಾರಸ್ವಾಮಿ ಅವರು ಹೇಳಿದ ಮಾತು. ಈ ಒಂದು ಮುಖ್ಯಮಂತ್ರಿಯೇ ರಾಷ್ಟ್ರದಲ್ಲಿ ಅತಿ ದೊಡ್ಡ ಭೂಲೂಟಿಯ ಮಹಾನಾಯಕರಾಗಿದ್ದಾರೆ. ನನಗಿರುವಂತಹ ಮಾಹಿತಿಯ ಪ್ರಕಾರ ಬೇನಾಮಿ ಕಂಪನಿಗಳ ಮೂಲಕ ಈ ಒಂದು ಮುಖ್ಯಮಂತ್ರಿಯೇ ನೈಸ್ ಕಂಪನಿಯನ್ನ ಖರೀದಿಸಲು ಹೊರಟಿದ್ದಾರೆ. ಈ ರಾಜ್ಯದಲ್ಲಿ ರೈತರಿಗೊಂದು, ಸಿಎಂಗೊಂದು ಕಾನೂನಿದೆ, ಎಲ್ಲ ಬೇರೆ ಬೇರೆ ಕಾನೂನಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂತು ಈ ಸಿಎಂ ನೇರ ವ್ಯವಹಾರಕ್ಕೆ ಇಳಿದಿದ್ದಾರೆ. ಬೇನಾಮಿ ಕಂಪನಿಯ ಮೂಲಕ ಯಾರ್ಯಾರು ಈ ಒಂದು ಕಂಪನಿಯಲ್ಲಿ ಇಳಿದಿದ್ದಾರೆ ಎನ್ನುವಂತಹ ಮಾಹಿತಿ ನನಗಿದೆ. ಈ ಸಿಎಂ ಎದೆ ಮುಟ್ಟಿಕೊಂಡು ಮಾತನಾಡಲಿ, ಈ ಬಗ್ಗೆ ರಾಜ್ಯದ ಜನತೆಯ ಮುಂದೆ ಸತ್ಯವನ್ನ ಬಾಯ್ಬಿಡ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ರು, ಮತ್ತೆ ಸವಾಲನ್ನು ಹಾಕ್ತಾರೆ. ಸತ್ಯ ತಿಳಿಸ್ಲಿಕ್ಕೆ ನಾನು ಅಂಜೋದಿಲ್ಲ. ನೈಸ್ ಯೋಜನೆ ದೇಶದ ಅತಿ ದೊಡ್ಡ ಭೂ ಹಗರಣವಾಗಿದೆ, ಇದು ಸ್ಕ್ಯಾಮ್ ಫಾರ್ ಸ್ಕೀಮ್ ಆಗಿದೆ ಅಂತ ಆ ಒಂದು ರೀತಿಯಲ್ಲಿದೆ. ಇದರ ವಿರುದ್ಧ ಇಡೀ ಸರ್ಕಾರವೇ, ಇಡೀ ರಾಜ್ಯವೇ ತಿರುಗಿ ಬೀಳಬೇಕು, ಆಗ ಸರ್ಕಾರ ಬೀಳುತ್ತೆ. ಯುವಕರು ಹಾಗೆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬೇಕು. ಸಿಎಂಗೂ ನೈಸ್ ಯೋಜನೆಗೂ ಇರುವಂತಹ ಸಂಬಂಧ ಏನು ಅಂತ ಕೇಳಬೇಕು. ನೈಸ್ನೊಂದಿಗೆ ಸಿಎಂ ಯಾಕೆ ಇಷ್ಟು ಅಂಟಿಕೊಂಡಿದ್ದಾರೆ ಅಂತ ಕೇಳಬೇಕು. ಕಂಪನಿ ಮಾಲೀಕರೊಂದಿಗೆ ಈ ಒಂದು ವ್ಯಕ್ತಿಗಿರುವಂತಹ ಸಂಬಂಧ ಏನು, ವ್ಯವಹಾರಗಳೇನು? ಧೈರ್ಯವಿದ್ರೆ ಜನರ ಮುಂದೆ ಬಂದು ಸತ್ಯ ಹೇಳಿ, ಇಡೀ ಜನರಿಗೆಲ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿ ಕುಮಾರಣ್ಣ ಹೇಳ್ತಾರೆ. ರಾಜ್ಯದ ಭೂಸ್ವಾಧೀನ 20 ವರ್ಷಗಳಾಗಿದ್ರೂ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ. ಆದ್ರೆ ಕಿತ್ತುಕೊಂಡ ಭೂಮಿಯನ್ನ ಮನಸ್ಸೋ ಇಚ್ಛೆ ಮಾರಾಟ ಮಾಡಲಾಗ್ತಾ ಇದೆ. ಒಪ್ಪಂದದಂತೆ 111 ಕಿಲೋಮೀಟರ್ ರಸ್ತೆ ನೈಸ್ ನಿರ್ಮಾಣ ಮಾಡಬೇಕು. ಕೇವಲ 5 ಕಿಲೋಮೀಟರ್ ನಿರ್ಮಾಣ ಮಾಡಲಾಗಿದೆ. ನೈಸ್ ಕಂಪನಿಯ ಟೋಲ್ ಪ್ಲಾಜಾಗಳಲ್ಲಿ ಅಕ್ರಮವಾಗಿ ಹಣ ವಸೂಲಿ ಮಾಡಲಾಗ್ತಾ ಇದೆ. ಯುವಕರೇ, ನೈಸ್ ರೋಡ್ಗೆ ನೀವು ಹೋಗಬೇಡಿ, ಟೋಲ್ ಕಟ್ಟಬೇಡಿ. ಹೀಗಾಗಿ ಹೈಕೋರ್ಟ್ ಕಠಿಣ ಶಬ್ದಗಳಿಂದ ಅಭಿಪ್ರಾಯವನ್ನು ದಾಖಲಿಸಿದೆ. ಕೋರ್ಟ್ ಅಭಿಪ್ರಾಯದಂತೆ ಕ್ರಮ ಜರುಗಿಸಬೇಕಾಗಿತ್ತು. ದುರಂತ ಏನು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಯೇ ನೇರವಾಗಿ ನೈಸ್ ಕಂಪನಿಯ ಜೊತೆಗೆ ಶಾಮೀಲಾಗಿದ್ದಾರೆ. ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ರು ಕೂಡ ಟೋಲ್ ಸಂಗ್ರಹವಾಗ್ತಾ ಇದೆ. ಸರ್ಕಾರವೇ ಒತ್ತಾಸೆಗೆ ನಿಂತಿದೆ. ಸುಲಿಗೆ ಮಾಡುವ ಹಣವನ್ನ ಹಂಚಿಕೊಳ್ತಾ ಇದ್ದಾರೆ. ಬಡ ವಾಹನ ಸವಾರರ ರಕ್ತ ಹೀರ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಬೀದಿ ಹೋರಾಟ ಮಾಡಲಿಕ್ಕೆ ನೈಸ್ ಅಕ್ರಮದಿಂದ ರಾಜ್ಯದ ಎಲ್ಲಾ ಭಾಗದವರಿಗೂ ಕೂಡ ನೋವು ಅನುಭವಿಸ್ತಾ ಇದ್ದಾರೆ. ಯುವ ಸಮುದಾಯ ಈ ಒಂದು ಹಗರಣದ ಬಗ್ಗೆ ಮನೆ ಮನೆಗೂ ಮಾಹಿತಿಯನ್ನ ನೀಡಬೇಕು. ಬೀದಿಯಲ್ಲೂ ಕೂಡ ಹೋರಾಟ ಮಾಡಬೇಕು. ಟೋಲ್ ಪಾವತಿ ಮಾಡದಂತೆ ಜಾಗೃತಿಯನ್ನ ಮೂಡಿಸಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡೋಣ. ಆದ್ರೆ ಟೋಲ್ ಪ್ಲಾಜಾಗಳಿಗೆ ನುಗ್ಗಬಾರ್ದು. ಶಾಂತಿಯುತವಾಗಿ ಹೋರಾಟವನ್ನ ನಡೆಸಬೇಕು. ಶಾಂತಿಯುತ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ಕರೆಯನ್ನ ನೀಡಿದ್ದಾರೆ. ಅದೆಷ್ಟು ಜನ ಯುವಕರು ಬರ್ತಾರೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಇದೆಲ್ಲದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ, ಅದನ್ನು ಕಾದು ನೋಡಬೇಕಾಗಿದೆ. ಹೌದಾ, ಇದೆಯಾ? ಈಗ ನೈಸ್ ರೋಡ್ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿರೋದು ಹೌದಾ? ಬಿಡದಿ ಟೌನ್ಶಿಪ್ ಯಾರ ಹತ್ರ ಹೋಗ್ತಾ ಇದೆ?
ಬಿಡದಿ ಟೌನ್ಶಿಪ್ನ ಮಾಲೀಕರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಂಬಂಧ ಇದೆಯಾ? ಇದೆಲ್ಲವನ್ನೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನತಾ ಟಿವಿ. ನೇರ ಸುದ್ದಿ, ನಿರಂತರ ಮನೋರಂಜನೆ.